ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ವರ್ಣ ಇದೀಗ ಏನು ಗೊತ್ತಾ ಗೈಸ್, ಸಾಟರ್ಡೆ ಅಲ್ಲ ಸಂಡೆಯಿಂದ ಯೂಟ್ಯೂಬಲ್ಲಿ ಬೇರೆ ಬೇರೆ ಥರ ವೀಡಿಯೋಸ್ನ ನೀವು ನೋಡ್ಬೋದು. ಇವತ್ತಿನ ಟಿಪ್ ಏನಂದರೆ, ಸಂಬಂಧಗಳು ಚೆನ್ನಾಗಿರೋಲ್ಲ. ಮೇಯ್ನು ಸಂಬಂಧಗಳು ಚೆನ್ನಾಗಿಲ್ಲದೆ ಇರೋದಕ್ಕೆ ಈಗೋ ಪ್ರಾಬ್ಲಮ್. ನನಗಂತೂ ಈಗೋ ಇಲ್ಲ. ನಾನು ದ್ವೇಷನ ಕ್ಯಾರಿ ಮಾಡಲ್ಲ, ಈಗೋನ ಕ್ಯಾರಿ ಮಾಡಲ್ಲ. ನನಗೆ ಬೆಲೆ ಕೊಡಲಿಲ್ಲ ಅಂದರೆ ನಾನು ಅವರಿಗೆ ಖಂಡಿತ ಬೆಲೆ ಕೊಡಲ್ಲ. ನಾನು ಈಗೋ ಬಿಟ್ಟು ಒಂದು ಸ್ಟೆಪ್ ಮುಂದೆ ಹೋಗ್ತೀನಿ. ಆದರೂ ಅವ್ರು ನನಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂದರೆ ನಾನು ತಿರುಗಿ ಕೂಡ ನೋಡಲ್ಲ. ಆದರೆ ಇನ್ನೊಂದು ವಿಷಯ ಏನೆಂದರೆ, 2025ಗೆ ನಾನು ಇಬ್ಬರು ಲೇಡೀಸ್ನ ಮೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟಾಗಿ ನಾನು ಮೀಟ್ ಆಗ್ತೀನಿ ಅವ್ರನ್ನ. ನಾನು ಮನಸ್ಸಲ್ಲೇ ಎಲ್ಲ ಮಂಡಿಗೆ ತಿನ್ನಲ್ಲ. ನನ್ನ ಮನಸ್ಸಿಗೆ ಅನಿಸಿದ್ದು, ನನ್ನ ಮನಸ್ಸಿಗೆ ಬಂದಿದ್ದೇನಾದರೂ ಮಾಡಬೇಕು ಅಂದರೆ ನಾನು ಖಂಡಿತ ಮಾಡೇ ಮಾಡ್ತೀನಿ. ಚಿಕ್ಕದಾಗಿ ಕ್ಲೂ ಕೊಡಬೇಕಂದ್ರೆ, ಒಂದು ದಾವಣಗೆರೆ, ಇನ್ನೊಂದು ಗೋಕರ್ಣ. ಈ ಇಬ್ಬರು ಲೇಡೀಸು ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪರಿಚಯ ಅಂದರೆ ಒಂದೊಂದು ಸರಿ ಫೋನಲ್ಲಿ ಮಾತಾಡಿರ್ಬೋದು ಅಷ್ಟೇ. ಹಾಗಂದರೆ ಯಾವಾಗಲೂ ಫೋನ್ ಕಾನ್ವರ್ಸೇಷನ್ನು, ಫೋನ್ ಕಾಂಟ್ಯಾಕ್ಟು ಈ ಥರದ್ದೆಲ್ಲ ಏನಿಲ್ಲ. ಒನ್ ಟೈಮ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ. ಲೈಫ್ ಇಸ್ ಶಾರ್ಟ್, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಕೆಲವ್ರನ್ನ ನೋಡಬೇಕು ಅಂತ ಮನಸ್ಸಲ್ಲೇ ಕೊರ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ನೋಡೋದು ನನ್ನ ಪ್ರಕಾರ ಉತ್ತಮ. ಅದೇನಾಗುತ್ತೋ ಆಗಲಿ, ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಇಬ್ಬರು ಲೇಡೀಸ್ನ 2025ಗೆ ನೋಡ್ತೀನಿ. ಇವತ್ತಿನ ಟಿಪ್ ಏನಂದರೆ, ಸಂಬಂಧಗಳು ಚೆನ್ನಾಗಾಗಬೇಕು ಅಂದರೆ ಏನು ಮಾಡಬೇಕು? ಕೆಲವು ಫ್ರೆಂಡ್ಶಿಪ್ಪೇ ಆಗಲಿ ಅಥವಾ ರಿಲೇಟಿವ್ಸಲ್ಲೇ ಆಗಲಿ, ಸಂಬಂಧಗಳು ಸದಾ ಕಾಲ ಒಂದೇ ಥರ ಇರೋಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾನೆ ಇರುತ್ತೆ. ನಾವೊಂದು ಅಂದ್ಕೊಂಡಿದ್ರೆ ಅವ್ರು ಇನ್ನೊಂದು ಥರ ಅಂದ್ಕೊಂಡಿರ್ತಾರೆ. ಆದರೂ ಕೆಲವೊಂದು ಸಂಬಂಧಗಳನ್ನ ನಾವು ಬಿಡೋಕ್ಕೆ ಆಗಲ್ಲ. ಅಂಥ ಸಂಬಂಧಗಳು ದೂರ ಆದಾಗ ಅವು ಸರಿ ಹೋಗ್ಬೇಕಂದ್ರೆ ಏನು ಮಾಡಬೇಕಂದ್ರೆ, ಇಲ್ಲಿ ಒಂದು ಮಂತ್ರನ ಡಿಸ್ಪ್ಲೇ ಮಾಡ್ತೀನಿ. ಅದನ್ನು ನೋಡಿ ಚಿಕ್ಕ ಶಾರ್ಟ್ ಮಂತ್ರಗಳು, ಆ ಮಂತ್ರಗಳನ್ನ ನೀವು ಹೇಳ್ಕೊಡೋದ್ರಿಂದ ಸಂಬಂಧಗಳು ಸರಿ ಹೋಗ್ತವೆ. ಅದನ್ನು ಎಲ್ಲರೂ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನು ಗೊತ್ತಾ ಗೈಸ್, ನನ್ನ ಪ್ರಕಾರ, ನನಗಾಗಿರೋ ಅನುಭವದ ಪ್ರಕಾರ, ನಾವು ಹೋಗೋವಾಗ ಏನು ತೊಗೊಂಡೋಗಲ್ಲ. ಮನುಷ್ಯ ಈಗೋನ ಬಿಡಬೇಕು. ಯಾಕಂದರೆ ಈಗೋ ಇಟ್ಕೊಂಡ್ರೆ ನಮಗೂ ರಿಟರ್ನ್ ಕರ್ಮ ಅದೇ ಸಿಗುತ್ತೆ. ನಾವೊಬ್ಬರಿಗೆ ಖುಷಿ ಕೊಟ್ಟರೆ ನಮಗೂ ಖುಷಿ ಸಿಗುತ್ತೆ. ನಾವೊಬ್ಬರಿಗೆ ನೋವು ಕೊಟ್ಟರೆ ನಮಗೂ ನೋವು ಸಿಗುತ್ತೆ. ನಾವೊಬ್ಬರಿಗೆ ಅವಮಾನ ಮಾಡಿದ್ರೆ ನಮಗೂ ಅವಮಾನ ಸಿಗುತ್ತೆ. ನಾವೊಬ್ಬರಿಗೆ ಸನ್ಮಾನ ಮಾಡಿದ್ರೆ ನಮಗೂ ಸನ್ಮಾನ ಸಿಗುತ್ತೆ. ಏನೇ ಬಿಟ್ಟರೂ ಕರ್ಮ ಮಾತ್ರ ನಮ್ಮನ್ನು ಬಿಡಲ್ಲತ್ತೆ. ನಾವೇನು ಕೊಡ್ತೀವೋ ಯಾರಿಗೇ ಆಗಲಿ, ನಮ್ಮವ್ರಿಗೆ ಆಗಲಿ ಹೊರ್ಗಡೆಯವ್ರಿಗೆ ಆಗಲಿ, ನಾವೇನು ಕೊಡ್ತೀವೋ ಅದನ್ನೇ ನಾವು ಪಡಿತೀವಂತೆ. ಅದಕ್ಕೆ ಸುಮಾರು ಉದಾಹರಣೆಗಳನ್ನ ನಾನು ನೋಡಿದ್ದೀನಿ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ರೋಡಿಂದ ಪಕ್ಕದ್ದು ರೋಡಲ್ಲಿ ಒಬ್ಬರು ಲೇಡಿ ಡೈಲಿ ಕುಡಿಯೋರು. ಕುಡಿದ್ಬಿಟ್ಟು ಡೈಲಿ ಬೈಯು ರೋಡಲ್ಲಿ ಬರೋರಿಗೆಲ್ಲ ಬೈಯೋದು. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ತುಂಬಾ ಡಿಸ್ಟರ್ಬೆನ್ಸ್ ಆಗೋದು. ಅವ್ರ ಮನೆಗೆ ಯಾರನ್ನ ನೆಂಟರುಗಳು ಬಂದರು ಅಂದರೆ ಇನ್ನೂ ಜೋರಾಗಿ ಬೈದ ಯಮ್ಮ ಇರಿಟೇಟ್ ಆಗಿ ಹೋಗ್ಬಿಟ್ಟಿತ್ತು ಎಲ್ರಿಗೂ. ಅಲ್ಲಿ ಫುಲ್ಲ ಆ ರೋಡದ ಜನಗಳಿಗೆಲ್ಲ ಕಂಟಿನ್ಯೂಸಾಗಿ ಕುಡ್ಕೊಂಬಿಟ್ಟು ಯಮ್ಮ ಡೈಲಿ 1 hour ನಾನ್ ಸ್ಟಾಪ್ ಬೈಗುಳ, ಕೆಟ್ಟ ಹಾಕ್ಕೊಳಕ್ಕೆ ವಲ್ಗರ್ ಭಾಷೆನ ಆ ಯಮ್ಮ ಯೂಸ್ ಮಾಡ್ತಾಯಿತ್ತು. ಆವಾಗ ಯಾರ ನೆಂಟರುಗಳು ಬಂದವರು ಸಹ ಬೇಜಾರು ಮಾಡಿಕೊಂಡು ಒಬ್ಬರ ಮನೆ ಫಂಕ್ಷನ್ ಮಾಡೋಂಗಿಲ್ಲ. ಅದನ್ನು ನೋಡು ಆಲೆ ಹೊಟ್ಟೆ ಕಿಚ್ಚಿಂದ ಕೆಟ್ಟ ಹಾಕ್ಕೊಳಕ್ಕೆ ಮಾತು ಆ ಫಂಕ್ಷನ್ ಮಾಡೋರು ಕೂಡ ಯಮ್ಮನ ಬಾಯಿ ತಡ್ಕೊಳ್ಳಾರ್ದೆ ಎಲ್ಲ ಬಾಗಿಲು ಹಾಕ್ಕೊಂಡು ಒಳಗಡೆನೇ ಇರೋರು. ತುಂಬಾ ಇರಿಟೇಟಿಂಗ್ ಲೇಡಿ ಅಂತಲೇ ಹೇಳ್ಬೋದು ಆ ಯಮ್ಮನ. ಅಷ್ಟು ಜನಗಳಿಗೆ ಇರಿಟೇಟ್ ಮಾಡ್ತಿತ್ತು ಆ ಯಮ್ಮ. ಎಷ್ಟು ಎಲ್ಲ ಜನಗಳು ಬುದ್ಧಿವಾದ ಹೇಳಿದ್ರು, ಏನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಏನು ಮಾಡಿದ್ರು ಆ ಯಮ್ಮ ಬೈಯೋದು ಬಿಡ್ತಿರಲಿಲ್ಲ. ಎಣ್ಣೆ ಹೊಡ್ಕೊಂಬಿಟ್ಟು ಕುಡ್ಕೊಂಬಿಟ್ಟು ಬರೀ ಬೈಯೋದು ಎಲ್ಲರಿಗೂ ಇರಿಟೇಟ್ ಆಗ್ತಿತ್ತು. ನಮಗೆ ಕಾಲಕ್ರಮೇಣ ಏನಾಯಿತು ಅಂದರೆ,
5 ವರ್ಷ ಆ ಯಮ್ಮ ಮೂಲೆ ಸೇರಿತ್ತು. ಮೂಲೆ ಸೇರಿ ಬಾಯಿಗೆ ಪಾರ್ಸಿ ಹೊಡೆದು ಬಾಯಿ ಬರ್ತಿರಲಿಲ್ಲ ಆ ಯಮ್ಮನಿಗೆ. 5 ವರ್ಷ ಮೂಲೆ ಸೇರಿತ್ತು ಆ ಯಮ್ಮ. ರೀಸೆಂಟಾಗಿ ಆ ಯಮ್ಮ ತೀರೋಯ್ತು. ಹಾಗೆ ಕರ್ಮ ಅನ್ನೋದು ನಾವು ಆ ಬಾಯಿ ಇತ್ತಲ್ಲ, ಆ ಬಾಯಲ್ಲಿ ಒಳ್ಳೊಳ್ಳೆ ಮಾತು ಆಡ್ತಿರಲಿಲ್ಲ. ಸುಮ್ಮನೆ ವಿನಾಕಾರಣ ರೋಡಲ್ಲಿ ಹೋಗೋ ಬರೋರಿಗೆಲ್ಲ ಬೈಯೋದು, ಯಾರ ಮನೆಗಾರ ಫಂಕ್ಷನ್ ಮಾಡಿದ್ರೆ ಬೈಯೋದು, ಯಾರಾದರೂ ಒಬ್ಬರು ಚೆನ್ನಾಗಿರೋಂಗಿಲ್ಲ ಅದು ನೋಡಿಬಿಟ್ಟು ಬೈಯೋದು. ಅಷ್ಟು ಜಲಸ್ಪಟ್ಟು ಪುಟ್ಟ ಹೆಂಗ್ಸ್ರಿಗೆ ಏನಾಗ್ಬಿಟ್ಟಿತ್ತು, ಆ ಬಾಯಲ್ಲಿ ಕೆಟ್ಟ ಮಾತು ಬೈದು ಎಲ್ರಿಗೂ ಇರಿಟೇಟ್ ಮಾಡಿ ಎಲ್ರಿಗೂ ಬೇಜಾರು ಮಾಡ್ಕೊಳ್ಳೋರಲ್ಲ, ಆ ಬೇಜಾರು ಮಾಡ್ಕೊಳ್ಳೋ ಥರ ಆತ್ಮ, ಆ ಶಾಪಗಳು ಆವಾಗ ತಟ್ಟಿಬಿಡುತ್ತೆ. ಏನು ಮಾಡ್ದಿರ ಒಬ್ಬರಿಗೆ ಬೈತಾರಲ್ಲ ಆವಾಗ. ಹಂಗೆ ಬೈದು ಆ ಯಮ್ಮನಿಗೆ ಕಡೆಗೆ ಮಾತಾಡೋಕ್ಕೆ ಬಾಯಿಲ್ದಂಗೆ ಆ ದೇವರು ಬಾಯಿ ಕಿತ್ಕೊಂಡ. ಇದು ನಾವು ಕಣ್ಣಾರೆ ನೋಡಿರೋ ದೃಶ್ಯಗಳು. ಇನ್ನು ಸುಮಾರು ಉದಾಹರಣೆಗಳನ್ನ ಚಿಕ್ಕದ್ರಿಂದ ನೋಡ್ಕೊಂಬಂದಿರ್ತೀವಿ. ನಾವು ಇಲ್ಲಿವರೆಗೂ ನಾವು ನೋಡ್ತಾ ಇದ್ದೀವಿ. ಅವೆಲ್ಲ ನೋಡಿದಾಗ ಕರ್ಮ ನಿಜ, ಅದು ಕರ್ಮ ಹಿಟ್ಸ್ ಬ್ಯಾಕ್ ಅಂತಾರಲ್ಲ, ಅದು ನಿಜ. ಯಾರು ಏನು ಬಿಟ್ಟರು ಕರ್ಮ ಮಾತ್ರ ಯಾರನ್ನು ಬಿಡಲ್ಲ. ಅದಕ್ಕೆ ನಾವು ಏನು ಕೊಡ್ತೀವೋ ಜನಗಳಿಗೆ ಅದೇ ನಾವು ರಿಟರ್ನು ಬ್ಯಾಕ್. ನಾವು ಒಬ್ರಿಗೆ ಮೋಸ ಮಾಡಿದ್ರೆ ನಮಗೂ ಮೋಸನೇ ಆಗುತ್ತೆ, ಒಬ್ರಿಗೆ ಕಣ್ಣೀರು ಹಾಕ್ಸಿದ್ರೆ ನಮಗೂ ಕಣ್ಣೀರು. ಬೇರೆಯವರ ನೆಮ್ಮದಿ ಹಾಳು ಮಾಡಿದ್ರೆ ನಾವುಗಳು ಕೂಡ ನೆಮ್ಮದಿಯಾಗಿರೋಕ್ಕಂತೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒಳ್ಳೊಳ್ಳೆ ಕರ್ಮಗಳನ್ನೇ ನಾವು ಮಾಡಬೇಕು. ಆದಷ್ಟು ಕೆಟ್ಟದ್ದು ಮಾಡೋಕ್ಕಾಗಿದ್ರೆ ಪರವಾಗಿಲ್ಲ, ಒಳ್ಳೆಯದನ್ನು ಮಾಡಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.